ಕಳೆದ ಜನವರಿಯಲ್ಲಿ ಶುರುವಾದ ಬೆಂಗಳೂರು ಸೂಪರ್ ಲೀಗ್ ಫುಟ್ಬಾಲ್ ಪಂದ್ಯಾವಳಿಗೆ ವಿದ್ಯುಕ್ತ ತೆರೆ ಬಿದ್ದಿದೆ. ಸೊ BSL ಟೂರ್ನಮೆಂಟ್ ನಮಗೆ ನಮ್ಮ ಟೀಮ್ಗೆ ಪರ್ಸ್ನಲಾಗಿ ಹೇಗೆ ಹೆಲ್ಪ್ ಆಯಿತು ಅಂದರೆ ಮೇಜರ್ಲಿ ತುಂಬ ಆಪರ್ಚುನಿಟಿ ಸಿಗ್ತಾ ಇಲ್ಲ ಹುಡುಗರಿಗೆ, ಇಲ್ಲ ವೆರಿ ಕ್ಲೋಸ್ ಹುಡುಗರಿಗೆ ಸಿಗ್ತಾಯಿತ್ತು ತುಂಬ ಸ್ವಲ್ಪ ಜನಕ್ಕೆ. ಬಟ್ BSL ಆಸ್ ಅ ಗುಡ್ ಪ್ಲ್ಯಾಟ್ಫಾರ್ಮ್, ಇನ್ಫ್ರಾಸ್ಟ್ರಕ್ಚರ್ ಆಗಲಿ ಎಲ್ಲ ತುಂಬ ಚೆನ್ನಾಗಿತ್ತು. ನಮ್ಮ ಮಕ್ಕಳು ಈ ಥರ ಚಿಕ್ಕ ಚಿಕ್ಕ ಅಕಾಡೆಮೀಸ್ ಎಲ್ಲ ತುಂಬ ಜನ ಇದ್ದಾರೆ. ಆಲ್ಮೋಸ್ಟ್ ಕ್ಲೋಸ್ ಟು 200-300 ಸ್ಟೂಡೆಂಟ್ಸ್ ಮೇಲೆ ಪಾರ್ಟಿಸಿಪೇಟ್ ಮಾಡಿದ್ದಾರೆ 2-3 ಏಜ್ ಗ್ರೂಪ್ಸಲ್ಲಿ. ಈ ಥರ ಎವ್ರಿ ಇಯರ್ ಮಾಡ್ತಾಯಿದ್ರೆ ಇನ್ನೂ ತುಂಬ ಜನ ಇದರಲ್ಲಿ ಇಂಟ್ರೆಸ್ಟ್ ತೋರಿಸಿ ಇನ್ನೂ ತುಂಬ ಜನ ಬರ್ತಾರೆ ಆಡೋದಕ್ಕೆ. ಸೊ ಸ್ಪೋರ್ಟ್ಸ್ ಇನ್ ದ ಕಂಟ್ರಿ ಆಲ್ಸೋ ವಿಲ್ ಡೆವಲಪ್ ಬಿಕಾಸ್ ಆಫ್ ದಿಸ್ ಪ್ಲ್ಯಾಟ್ಫಾರ್ಮ್. ಟೂರ್ನಮೆಂಟ್ ತುಂಬ ಚೆನ್ನಾಗಿತ್ತು. ಈ ಟೂರ್ನಮೆಂಟಲ್ಲಿ ಸುಮಾರು 25ಕ್ಕೂ ಹೆಚ್ಚು ಟೀಮ್ಗಳು ಬೆಂಗಳೂರಿನ ಬೇರೆ ಬೇರೆ ಕಡೆಯಿಂದ ಬಂದು ಭಾಗವಹಿಸಿದ್ದಾರೆ. 25 ಹೆಚ್ಚು ಟೀಮ್ ಅಂದರೆ ಹತ್ರ 300ಕ್ಕೂ ಹೆಚ್ಚು ಮಕ್ಕಳು. ಈ ಟೂರ್ನಮೆಂಟು ಮೊದಲನೇದಾಗಿ ಇದನ್ನು ತುಂಬ ಚೆನ್ನಾಗಿ ನಡೆಸಿದ್ದಾರೆ. ಎಲ್ಲ ಆಸ್ಪೆಕ್ಟ್ಗಳನ್ನು ತುಂಬ ಚೆನ್ನಾಗಿ ಕವರ್ ಮಾಡಿದ್ದಾರೆ. ಇದರಿಂದ ಮಕ್ಕಳಿಗೆ ಒಳ್ಳೆಯ ಎಕ್ಸ್ಪೋಷರ್ ಸಿಗುತ್ತೆ. ಈ ಗೇಮ್ ಎಕ್ಸ್ಪೋಷರ್ ಎಂಬುದು ಬಹಳ ಮುಖ್ಯ. ಬರೀ ಪ್ರಾಕ್ಟೀಸ್ ಸಾಕಾಗೋದಿಲ್ಲ. ಈ ಗೇಮ್ ಎಕ್ಸ್ಪೋಷರ್ ತುಂಬ ಚೆನ್ನಾಗಿ ಈ ಟೂರ್ನಮೆಂಟಿಂದ ಮಕ್ಕಳಿಗೆ ಸಿಕ್ಕಿದೆ. ಸ್ಪೋರ್ಟ್ಹುಡ್ ಎಂಬ ಸಂಸ್ಥೆ ಇದನ್ನು ಆರ್ಗನೈಸ್ ಮಾಡಿದೆ. ಇವರು ಎಷ್ಟೋ ಟೂರ್ನಮೆಂಟ್ಗಳಲ್ಲಿ ಏನು ಸಮಸ್ಯೆ ಆಗುತ್ತೆ ಅಂದರೆ ಏಜ್ ಫ್ರಾಡ್ ಆಗುತ್ತೆ. ಈ ಟೂರ್ನಮೆಂಟಲ್ಲಿ ಏಜ್ ಫ್ರಾಡ್ ಆಗದೇ ಇರೋ ಥರ ಬಹಳ ಒಳ್ಳೆಯ ರೀತಿಯಲ್ಲಿ ಬಹಳ ಶಿಸ್ತಿನಿಂದ ಈ ಟೂರ್ನಮೆಂಟನ್ನು ಸ್ಪೋರ್ಟ್ಹುಡ್ ಆರ್ಗನೈಸ್ ಮಾಡಿದ್ದಾರೆ. ಅವರಿಗೂ ನಾನು ಅಭಿನಂದನೆ ಹೇಳಲಿಕ್ಕೆ ಬಯಸ್ತೀನಿ. ಬೆಂಗಳೂರಿನ HALನಲ್ಲಿ ನಡೆದ ಲೀಗ್ನಲ್ಲಿ ಅಂಡರ್ 9, ಅಂಡರ್ 11 ವಿಭಾಗದಲ್ಲಿ 25 ಅಕಾಡೆಮಿಯಿಂದ 300ಕ್ಕೂ ಹೆಚ್ಚು ಮಕ್ಕಳು ಭಾಗವಹಿಸಿದ್ದರು. ಸರಿಯಾಗಿ 3 ತಿಂಗಳು ನಡೆದ ಲೀಗ್ನಲ್ಲಿ ಮಕ್ಕಳ ಅತ್ಯದ್ಭುತ ಪ್ರದರ್ಶನ ಎಲ್ಲರ ಗಮನ ಸೆಳೆಯಿತು. So basically BSL we have started for the first year, and this is the first experience for the boys also, and at the same time we have started these boys from last year. This is the second year, and getting a chance to play some 20 matches in a league was really helpful. So they were able to get into the finals of 2 major leagues that is happening in Bangalore. One is KSFA final and KSFA Youth League final, and the BSL final. So the way they have organized it in a way that they are not being very lenient on the what you say, the age fraud and all. They were having a clear, the management and the events team who was running the BSL, so they were having a clear objective. They don't want any age fraud to be happening, so they want to cut it that way. I really appreciate on that. At the same time we were able to play 20-21 games including the final, so that has helped the boys. I think in this year we have played close to 60 matches, which is really good, and BSL have played a really good role on that. And the performance from the boys also, for whatever they have put the effort in the last 2 years, I think it's slowly coming up, so the boys deserve all the credit. Thank you. ಈ ಟೂರ್ನಮೆಂಟಲ್ಲಿ ತುಂಬ ಬೇರೆ ಬೇರೆ ಕ್ಲಬ್ಗಳು ಬಂದು ತಮ್ಮ ಮಕ್ಕಳು ಚೆನ್ನಾಗಿ ಆಡೋದು ನೋಡಿಬಿಟ್ಟು ನಮ್ಗೆ ಅನಿಸುತ್ತೆ ಅಂದರೆ ಈ ಟೂರ್ನಮೆಂಟಲ್ಲಿ ಇನ್ನೂ ಜಾಸ್ತಿ ಕಾಂಪಿಟೇಟಿವ್ನೆಸ್ ಬರುತ್ತೆ ನೆಕ್ಸ್ಟ್ ಇಯರು. ಬೆಂಗಳೂರು ತುಂಬ ಎಲ್ಲ ಕ್ಲಬ್ಗಳು ಬರ್ತಾರೆ. ಬಂದ ತಕ್ಷಣ ಕಾಂಪಿಟೇಟಿವ್ನೆಸ್ ಜಾಸ್ತಿ ಆಗಿ ನೆಕ್ಸ್ಟ್ ಇಯರ್ ಇನ್ನೂ ತುಂಬ ಚೆನ್ನಾಗಾಗುತ್ತೆ ಅಂತ ನಮ್ಮ ಎಕ್ಸ್ಪೆಕ್ಟೇಷನ್ ಇದೆ. ಸೊ ಈ ವರ್ಷ ಫಸ್ಟ್ ಇಯರ್ ಬೆಂಗಳೂರು ಸ್ಪೋರ್ಟ್ವುಡ್ ಕ್ಲಬ್ ಚಾಂಪಿಯನ್ಸ್ ಆಗಿದ್ದಾರೆ. ನೆಕ್ಸ್ಟ್ ಇಯರ್ ಕೂಡ ಇನ್ನೂ ಜಾಸ್ತಿ ಕ್ಲಬ್ಗಳು ಬಂದು ಇನ್ನೂ ಜಾಸ್ತಿ ಟೀಮ್ಗಳು ಬಂದು ಈ ಟೂರ್ನಮೆಂಟಿಗೆ ಜಾಸ್ತಿ ಹೆಸರಾಗಲಿ, ಮತ್ತು ನೆಕ್ಸ್ಟ್ ಇಯರ್ ಸ್ಪೋರ್ಟ್ವುಡ್ಡೇ ಗೆಲ್ಲಿ ಅಂತ ನನ್ನ ಎಕ್ಸ್ಪೆಕ್ಟೇಷನ್ ಇದೆ. ಭಾನುವಾರ U11 ವಿಭಾಗದ ಫೈನಲ್ನಲ್ಲಿ ಸ್ಪೋರ್ಟ್ಸ್ ಫುಡ್ ಅಕಾಡೆಮಿ ಹಾಗೂ ಅಲ್ಟ್ರಾಸ್ ಫುಟ್ಬಾಲ್ ಅಕಾಡೆಮಿ ನಡುವೆ ರೋಚಕವಾದ ಪಂದ್ಯ ನಡೆಯಿತು. ಇದು ಬೆಂಗಳೂರು ಸೂಪರ್ ಲೀಗು. ತುಂಬ ಎಕ್ಸ್ಪೀರಿಯನ್ಸ್ ಬಂತು ನನಗೆ. ಆದಮೇಲೆ ನನ್ನ ಟೀಮ್ ವಿನ್ನರ್ಸ್ ಬಂತು. ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇತ್ತು, ಮತ್ತು ಇಂಥ ತುಂಬ ಟೂರ್ನಮೆಂಟ್ ಇರಬೇಕಂತ ಆಶಿಸುತ್ತೇನೆ. BSL ಟೂರ್ನಮೆಂಟ್ ಆಡಿದ್ದಾವೆ, ತುಂಬ ಎಕ್ಸ್ಪೀರಿಯನ್ಸ್ ಇದೆ ಇಲ್ಲಿ. ನಾವು 17 ಮ್ಯಾಚ್ ಆಡಿದ್ದಾವೆ. ಅದರಲ್ಲಿ ನಾವು ಗೆದ್ದಿದ್ದಾವೆ ಫೈನಲ್ಸ್. The BSL tournament was a very good experience. I loved the tournament. Good. We had lots of different experiences and a very good format. It has been a little hard for me. I've gotten injured, and
it's very good. It's been a good experience. A lot of different people get to come and try out here. Everyone gets a chance and it's very good. It was a good feel and a nice. It's quite big, beautiful experience. The opponent was quite tough. The score was 2-1. Beautiful experience again. And then we were playing very well. Opponent was also. We created many chances, but it's fine. We couldn't convert them. ಅಲ್ಲಿ 17 ಮ್ಯಾಚಸ್ ಆಡಿದ್ದೀವಿ. ನಾವು ರನ್ನರ್ಸ್ ಅಪ್ ಬಂದಿದ್ದೀವಿ. ತುಂಬ ಖುಷಿಯಾಯಿತು. ನನ್ನ ಹೆಸರು ಪರಸುರೇಶ್ ಗೌಡ. ನಾನು BSAದಲ್ಲಿ 17 ಮ್ಯಾಚಸ್ ಆಡಿದ್ದೀರಿ. ನಾವು ಅದರಲ್ಲಿ ರನ್ನರ್ ಅಪ್ ಆದ್ರಿ. ನಾವು ತುಂಬ ಖುಷಿ. ನಾವು BSL ಟೂರ್ನಮೆಂಟಲ್ಲಿ 17 ಮ್ಯಾಚಸ್ ಆಡಿದ್ದೀರಿ. ಅದರಲ್ಲಿ ನಾವು ಫೈನಲ್ಸ್ ಹೋಗಿ ರನ್ನರ್ಸ್ ಅಪ್ ಆಗಿದ್ದೀರಿ. ನಮ್ಗೆ ತುಂಬ ಖುಷಿಗಾಯ್ತು. I play for Ultras. My coach name is Sanjay sir. In the finals we became runner up and we could not win, but we tried our best. We played our best. My name is Samarth. I play for Ultras under 11. We just played the final and we finished runners up. It has been fun and a good time playing in the BSL league, and I look forward to coming every day. ಸ್ಪೋರ್ಟ್ಸ್ವುಡ್ 2-1 ಗೋಲುಗಳಿಂದ ಜಯ ಗಳಿಸಿದರೆ ಅಲ್ಟ್ರಾಸ್ ರನ್ನರ್ ಅಪ್ ಆಗಿದೆ. ಮಾತ್ರವಲ್ಲ, ಈ ಲೀಗ್ನಲ್ಲಿ ಸ್ಪೋರ್ಟ್ಸ್ವುಡ್ ಒಂದೇ ಒಂದು ಪಂದ್ಯದಲ್ಲಿ ಸೋಲದೆ ಅದ್ಭುತ ಪ್ರದರ್ಶನ ನೀಡಿದ್ದು ವಿಶೇಷ. ಈ ಲೀಗು ತುಂಬ ಚೆನ್ನಾಗಿತ್ತು, ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡ್ತು. ಹಾಗೆ ಮತ್ತೆ ಈ ಥರ ಲೀಗ್ಸ್ ಬಂದರೆ ಮಕ್ಕಳಿಗೆ ಇನ್ನೂ ಒಂದಷ್ಟು ಅವ್ರಿಗೆ ಹೆಲ್ಪ್ ಆಗುತ್ತೆ. ಮತ್ತು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಈ ಮಕ್ಕಳು ಈ ಕಾಲದಲ್ಲಿ ಮೊಬೈಲು ಟಿ ವಿ ಅಂತ ಕೂತಿರ್ತಾರೆ. ಬಟ್ ದಿಸ್ ಲೀಗ್ ಇಸ್ ರಿಯಲಿ ಹೆಲ್ಪಿಂಗ್ ದೆಮ್ ಆ್ಯಂಡ್ ಆ ಸ್ಪೋರ್ಟಿವ್ ಒಂದು ಕಾಂಪಿಟೇಷನು, ಸ್ಪೋರ್ಟಿವ್ನೆಸ್ಸು ಎಲ್ಲ ಬರ್ತಾ ಇದೆ. ಸೊ ಐ ಆಮ್ ವೆರಿ ಹ್ಯಾಪಿ ಟು ಸೆಂಡ್ ಮೈ ಕಿಡ್ ಹಿಯರ್. This league has been going on for about 2-3 months now. I think it's become like a Sunday outing for the family. I think no better outing than coming to a football match for kids where we see all the sportsmanship displayed by each and every player, each and every team. So that's been the most exciting thing about this. And it's been lovely to finish as runners-up. It's been a great finals. Thank you so much for organizing such a beautiful league. Thank you. ಇವತ್ತು ಬ್ಯಾಂಗ್ಳೂರ್ ಸೂಪರ್ ಲೀಗಿದು ಫೈನಲ್ಸ್ ನಡೀತು, ಸ್ಪೋರ್ಟ್ಹುಡ್ ಮತ್ತು ಅಲ್ಟ್ರಾಸ್ ಮಧ್ಯೆ. ತುಂಬ ಚೆನ್ನಾಗಿತ್ತು ಮ್ಯಾಚು, ತುಂಬ ರೋಚಕವಾಗಿತ್ತು. ಸ್ಪೋರ್ಟ್ಹುಡ್ ವಿನ್ ಆಗಿದೆ, ನಮ್ಗೆ ತುಂಬ ಖುಷಿಯಾಗಿದೆ. ಆಮೇಲೆ ಬ್ಯಾಂಗ್ಳೂರ್ ಸೂಪರ್ ಲೀಗ್ ಬಗ್ಗೆ ಏನು ಹೇಳಬೇಕಂದ್ರೆ, ಇಲ್ಲಿ ಎಲ್ಲ ಮಕ್ಕಳಿಗೆ ಒಳ್ಳೆ ಅಪಾರ್ಚುನಿಟಿ ಸಿಕ್ಕಿದೆ ಅವ್ರ ಟ್ಯಾಲೆಂಟನ್ನು ತೋರ್ಸೋಕ್ಕೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ, ಕಂಪೇರ್ ಟು ಅದರ್ ಬೇರೆ ಲೀಗ್ಗಳಿಗೆ ಕಂಪೇರ್ ಮಾಡಿದರೆ ಇಲ್ಲಿ ಏಜ್ ಫ್ರಾಡ್ ಅನ್ನೋದೇ ಇರಲಿಲ್ಲ. ಎಲ್ಲ ಮ್ಯಾಚಸ್ ತುಂಬ ಚೆನ್ನಾಗಿ ಆರ್ಗನೈಸ್ ಆಗಿತ್ತು. ಈವನ್ ಮ್ಯಾಚಸ್ ಆದಮೇಲೆ ಮಕ್ಕಳಿಗೆ ಜ್ಯೂಸ್ ಕೊಡೋದು, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದು, ಇದೆಲ್ಲ ತುಂಬ ಚೆನ್ನಾಗಿ ಆರ್ಗನೈಸ್ ಆಗಿದೆ. ಆಮೇಲೆ ಇಂಥ ಲೀಗ್ಗಳು ಇನ್ನು ಮುಂದೆ ತುಂಬ ನಡೀಲಿ, ಮಕ್ಕಳಿಗೆ ಇನ್ನೂ ತುಂಬ ಅವಕಾಶಗಳು ಸಿಗಲಿ. ಇಂಥ ಲೀಗ್ಗಳಿದ್ದರೆ ಮಕ್ಕಳ ಡೆವಲಪ್ಮೆಂಟು ತುಂಬ ಚೆನ್ನಾಗಾಗುತ್ತೆ. ನಮ್ಮ ದೇಶದಲ್ಲಿ ಫುಟ್ಬಾಲ್ ಮುಂದೆ ಬರೋಕ್ಕೆ ಇಂಥ ಲೀಗ್ಗಳು ತುಂಬ ಸಹಾಯ ಆಗುತ್ತೆ. ಸೊ ಆಲ್ ದ ಬೆಸ್ಟ್ ಎಲ್ಲ ಮಕ್ಕಳಿಗೆ, ಹಾಗೂ ಇದನ್ನು ಕಂಡಕ್ಟ್ ಮಾಡಿರೋ ಸ್ಪೋರ್ಟ್ಹುಡ್ಗೂ ನಂದು ತುಂಬ ತುಂಬ ಧನ್ಯವಾದಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.